ಭುವನ್ ಆಡಿದ್ ನೋಡಿ ಕ್ಲಾಸಲ್ಲಿ ಏನ್ ಮಾಡ್ದ? ಐ ಆಮ್ ನಾಟ್ ಫಸ್ಟ್ ಸೀಟು, ಐ ಆಮ್ ಬ್ಯಾಕ್ ಸೀಟು ಅಂತ ಟೀಚರ್ ಹೊಡಿಯಲಕ್ಕೆ ಹೋಗಿದ್ದಾನೆ. ಹೊರಗಡೆ ಹೋಗ್ತಾ ಇದ್ವಿ, ಒಂದು ಅನಾಹುತ ಆಗೋಗ್ಬಿಟ್ಟಿದೆ. ಎಲೆಕ್ಟ್ರಿಕ್ ಗ್ರೌಂಡ್ ಆಗಿ ಹಸುಗೆ ಕರೆಂಟ್ ಹೊಡೆದು ಎಳೆದು ಬಿಟ್ಟಿದೆ. ಇದು ಎಲ್ಲಿ ಈ ಗ್ರೌಂಡ್ ಆಗಿರೋದಲ್ವಾ? ಅದು ಮೇಯ್ತಾ ಇತ್ತು. ಹಾ, ಅದು ಸೈಡ್ ಎಲ್ಲ ಮೇಯ್ತಾ ಇರ್ಬೇಕಾದ್ರೆ ಏನಾಗುತ್ತೋ ಮತ್ತೆ ಪಲ್ಟಿ ಆಗಿರೋದು ಹಂಗೆ. ಹಾ, ಹಂಗೆ ಎಳೆದಿರೋದು ಅದೇ ಪಲ್ಟಿ ಆಗಿರೋದು. ಪಲ್ಟಿ ಆಗಿ ಪ್ರಾಣ ಬಿಟ್ಟಿರೋದು. ಅಲ್ಲೆಲ್ಲ ಉಸಿರಾಡ್ತಾ ಇದೆ. ಸತ್ತೋಗಿದೆಯಾ? ಅರ್ಧ ಗಂಟೆ ಆಯ್ತು. ಇಲ್ಲ, ಇಲ್ಲಿ ಗ್ರೌಂಡ್ ಹಿಂಗ್ ಮೇಯ್ತಿದ್ದು, ಇಲ್ಲಿ ಎಳೆದಿರೋದು ವೈರು ಇದು. ಇಲ್ಲಿ ನೋಡಿ, ಈ ಜಾಗದಲ್ಲಿ ಮೇಯ್ತಿದ್ದಿತ್ತು. ಇಲ್ಲಿ ಹಾ, ಇಲ್ಲಿ 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 ಹಾ, 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 ಇಲ್ಲಿಂದ ಮೇಯ್ತಿದ್ದು ಏನಾಯ್ತು, ಹಾ. ಆ ಕಡೆಗೆ ಪಲ್ಟಿ ಆಗಿರೋದು. ಅಲ್ಲ, ಪಲ್ಟಿ ಆಗಿರೋದು ಎಳೆದಿರೋದು. ಎಲ್ಲಿ ಆ ಕಡೆಯಿಂದ ಬೀಳುತ್ತೆ, ಹಾ, ಪಲ್ಟಿ ಆಗಿರೋದು. ಆ ಕಡೆ ಮೇಯ್ತಾ ಬರ್ತಾ ಇದ್ದು ಗ್ರೌಂಡ್ ಆಯ್ತಲ್ಲ, ಎಳೆದ್ ಬಿಟ್ಟಿತ್ತು. ಅಲ್ಲ ನೋಡಿ, ಕೆಲವೊಮ್ಮೆ ಪ್ರಾಣಿಗಳು ಮನುಷ್ಯನ್ ಬದುಕಿಸಿ ಅವು ಸಾಯ್ತವೆ ಅಂತವಲ್ಲ, ಇದನ್ನೇ ಮನುಷ್ಯ ಯಾರು ಬಂದು ಇಲ್ಲೇನ ನಡ್ಕೊಂಡು ಹೋಯ್ತಾ ಇದ್ದಿದ್ರೆ ಅವ್ರಿಗಾಗಿರೋದು. ಹಾ, ಅಲ್ಲ, ಇಲ್ಲಿ ದನ ಮೇಯಿಸ್ತಾ ಇದ್ರಲ್ಲ, ನಮ್ಮ ಬಾವರ್ದ ದನ, ಅವ್ರಲ್ಲಿ ಮೇಯಿಸಿ ಡೈಲಿ ಇಲ್ಲೇ ಮೇಯಿಸಾರಲ್ಲ, ಹಂಗಾಗಿ ಮೇಯ್ತಿದ್ರೆ ಸುಮ್ಕಿದ್ದೇವೆ. ಒಂದು ಪಾಸ್ ಎಲ್ಲ ಇಲ್ಲ. ಈ ತರ ಎಲ್ಲ ವೈರ್ಗಳಿದ್ದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇವ್ರೇನಾ? ಬಿದ್ದು ಒದ್ದಾಡ್ಬಿಟ್ಟೈತೆ ಪಾಪ. ಅದಕ್ಕೆ ಸ್ವಲ್ಪ ಮಳೆಗಾಲದಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಮಕ್ಕಳು ಮರಿಗಂತೂ ಗೊತ್ತೇ ಆಗಲ್ಲ. ನಮಗೆ ಗೊತ್ತಾಗಲಿ, ಅವ್ರಿಗೆ ಗೊತ್ತಾಗುತ್ತಾ? ಗ್ರಾಚಾರ ಕೆಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಈಗ ನಾವೇ ಮಕ್ಳಿಗೆ ಸೈಡಲ್ಲೇ ಹೋಗಿ ಸೈಡಲ್ಲೇ ಬರಬೇಕು ಅಂತೀವಿ. ಪಾಪ ಈ ಥರ ಹಿಂಗಾದ್ರೆ ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ನೋಡಿ, ವೈರು ಏನು ಕಟ್ಟಾಗಿ ಕೆಳಗೆ ಏನು ಬಿದ್ದಿಲ್ಲ. ಅದ್ರ ಪಾಡಿಗೆ ಅದು ಹಸು ಮೇಯುವಾಗ ಸ್ವಲ್ಪ ಏನು ಎಳ್ಕೊಂಡಿದೆ ಅಂತ ಹೇಳ್ತಾರೆ, ಗೊತ್ತೇ ಆಗಲ್ಲ. ತುಂಬ ಹುಷಾರಾಗಿ ಹೋಗೋದು ಬರೋದು ಮಾಡಬೇಕು ಪಾಪ. ಹಾಗೆ ಎಲೆಕ್ಟ್ರಿಕ್ ಅವ್ರಿಗೂ ತುಂಬಾ ರಿಸ್ಕಿ ಕೆಲಸ ಇದು ಪಾಪ. ಅವ್ರಿಗೂ ಅಷ್ಟೇ ಬೈಯೋದು, ಕೇಳೋದು, ಹೇಳೋದು ಮಾಡೋಕ್ಕಾಗಲ್ಲ. ಅವರು ಒಂದು ವೈರ್ ಯಾವ ಜ್ಞಾನದಲ್ಲಿ ಇರ್ತಾರೋ, ಒಂದು ಜೋಶಲ್ಲೇ ಇರ್ಬೋದು, ಬೇಜಾರದಲ್ಲೇ ಇರ್ಬೋದು, ಒಂದು ಸೆಕೆಂಡ್ ಮೈ ಮರೆದ್ರೂ ಕೂಡ ಪಾಪ ಅವರು ಜೀವಕ್ಕೆ ಅಪಾಯ ಆಗುತ್ತೆ. ಅವ್ರಿಗೂ ಪಾಪ ಸ್ವಲ್ಪ ಗಾಬರಿ ಮಾಡ್ದಾಗೆ ಅವ್ರ ಕಷ್ಟನೂ ಸ್ವಲ್ಪ ಅರ್ಥ ಮಾಡಿಕೊಂಡು ನಾವು ಮಾತಾಡಬೇಕಾಗ್ತದೆ. ಅಪ್ಪ ಮಕ್ಕಳು ಬೆಳಗ್ಗೆ ಅಷ್ಟೇ ಜಗಳ ಮಾಡ್ಕೊಂಡಿದ್ರು, ನೋಡಿದ್ರೆ ಖುಷಿಯಾಗಿ ಬರ್ತಾ ಇದ್ದಾರೆ. ಭುವನ್ ಆಡಿದ್ ನೋಡಿ ಕ್ಲಾಸಲ್ಲಿ ಏನ್ ಮಾಡ್ದ? ನಾನು ಹೇಳ್ದೆ ಕೈಗೆ ಏಟ್ ಮಾಡವನೆ ಭುವನ್ ಅಂತ. ಆಮೇಲೆ ಹೊರಗಡೆ ಹೋಗಿದ್ದ, ಬಂದಿದ ತಕ್ಷಣ ಟೀಚರ್ ವೈ ಯು ಆರ್ ಡೂಯಿಂಗ್ ದಿಸ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳಿದ್ರು. ಐ ಆಮ್ ನಾಟ್ ಫಸ್ಟ್ ಸೀಟು, ಐ ಆಮ್ ಬ್ಯಾಕ್ ಸೀಟು ಅಂತ ಫುಲ್ ಮೇಡಮ್ ಅವ್ರ ಹತ್ರ ಉಲ್ಟಾ ಬಿದ್ದುಬಿಟ್ಟ. ನೋಡಿ, ಭುವನ ಮಗಳು ಹಂಗ್ ಮಾಡಿದ್ದು ನಿನ್ ಕೈಗೆ. ನಾಟ್ ಫಸ್ಟ್ ಸೀಟು, ಐ ಆಮ್ ಬ್ಯಾಕ್ ಸೀಟು ಅಂತ ನೀವು ಪಾಪ ಮತ್ತೆ ಹೇಳ್ತಾರ ಮ್ಯಾಮ್ಗೆ? ಟೀಚರ್ಗೆ ಮಾಡ್ದ, ಐ ಆಮ್ ನಾಟ್ ಅ ಫಸ್ಟ್ ಸೀಟು, ಐ ಆಮ್ ಅ ಬ್ಯಾಕ್ ಸೀಟು ಅಂದ. ಹಂಗಿರ್ಬೇಕು ಮಗಳು, ಎಂಜಾಯ್ ಮಾಡ್ಬೇಕು. ನೀನ್ ನೋಡ, ಟುಮ್ಕಿದ್ರು ನಾವು ಒಬ್ಬನ ಹಿಡಿದು ನಿಲ್ಸಕ್ಕಾಗಲ್ಲ ನಿನಗೆ. ಟೀಚರ್ ಹೊಡಿಯಲಕ್ಕೆ ಹೋಗಿದ್ದಾನೆ. ಏನ್ ಎದ್ರಲ್ಲ ಮಗಳು ಯಾರಿಗೂ? ಎಷ್ಟಪ್ಪ ಇವತ್ತೇ ನನ್ ಮಗನ್ಕಿಂತ ಒಂಚೂರು. ಆಮೇಲೆ ಇಲ್ಲಿ ಆಡ್ತಾ ಇದ್ರಲ್ಲ ಮಗಳ ನೀವು, ಕೈ ನೋವು ಅದು ಇದು ಅಂತ. ಬೆಂಗಳೂರಲ್ಲಿ ಆಡಿದ್ರೆ ಅಲ್ಲಿ ಯಾರು ಕೇಳಲ್ಲ. ಅಲ್ಲಿ ಅವಳು ಉಂಟು, ಅವ್ರ ಮ್ಯಾಮ್ ಉಂಟು, ಸ್ಕೂಲ್ ಉಂಟು, ಏನಾದ್ರು. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಕೈ ಉಳುಕ್ದಂಗಾಗಿತ್ತು ಅಂತ ಹೇಳ್ಬಿಟ್ಟು ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಬಂದು, ನನ್ನ ಮಗನಿಗೂ ಸ್ವಲ್ಪ ಕೆಮ್ಮೆಲ್ಲ ಇತ್ತು. ಹಾಗಾಗಿ ಇಬ್ರಿಗೂ ತೋರಿಸ್ದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಅರ್ಧ ರಜೆ ಹಾಕಿಬಿಟ್ಟು ಕರ್ಕೊಬಿಟ್ಟು ಬಂದಿದ್ದೇವೆ. ಹಾಸ್ಪಿಟಲ್ಗೆ ಹೋಗಿ ಇಬ್ರಿಗೂ ತೋರಿಸ್ಕೊಬಿಟ್ಟು ಮತ್ತೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೀವಿ. ಓಡು 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 ಓಡು, ಹೋಗು ಹೋಗು. ಬ್ಯಾಂಕಲ್ಲಿ ಬಂದಿದ್ದೀವಿ ಅಂತ ಅಕ್ಕ ಇಲ್ಲ ಮನೆ. ಅಕ್ಕ ಅಲ್ಲಿ ಎಲ್ಲಿ ಅಕ್ಕ? ಎಲ್ಲಿ ಹೋಗಿಲ್ಲ ಬರ ಪಾಪ. ಹಾಗೆ ಸ್ವಲ್ಪ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸುವರ್ಣ ಗೇಟು ಪಕ್ಕದಲ್ಲಿತ್ತಲ್ಲ ಅಂತ ಹೇಳಿ ಊಟಕ್ಕೆ ಬಂದು, ಅಮ್ಮ ವೆಜ್ಜಿಗೆ ಹೋಗೋಣ ಅಂತ ಹೇಳಿದ್ಲು. ಹ್ಞೂ ಅಂತ ವೆಜ್ಜಿಗೆ ಹೋಗ್ತಿದ್ರೆ, ಅಮ್ಮ ವೆಜ್ ಯಾರು ತಿಂತಾರೆ ಬಂದ್ರು, ನಾನ್ ವೆಜ್ಜಿಗೆ ಹೋಗೋಣ ಅಂತ ಹೇಳಿ ನನ್ನ ಮಗಳು ಇಲ್ಲಿ ಕರ್ಕೊಬಿಟ್ಟು ಬಂದಿದ್ದಾಳೆ.
ಇಲ್ಲಿ ಫುಡ್ ಮಾತ್ರ ಮಸ್ತ್ ಇರುತ್ತೆ, ನಾನ್ ವೆಜ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಇಡ್ಲಿ ತಗೊಂಡು, ಅಂದರೆ ಅವರೇ ತರಿಸ್ಕೊಟ್ರು ಪಕ್ಕದಲ್ಲಿ, ಅವನಿಗೆ ಇಡ್ಲಿ ತಿನ್ನಿಸ್ಬಿಟ್ಟು ನನ್ನ ಮಗಳು ಲಾಲಿಪಾಪ್ ಬೇಕು ಅಂತ ಹೇಳ್ತು. ಹಾಗಾಗಿ ಲಾಲಿಪಾಪ್ ತಗೊಂಡು, ಮತ್ತು ಇಲ್ಲಿ ಸೂಪ್ ಸಖತ್ತಾಗಿರುತ್ತೆ, ಚಿಕನ್ ಮ್ಯಾಂಚೋ ಸೂಪ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಯಾರಾದರೂ ಬಂದರೆ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ತುಂಬ ಇಷ್ಟ, ನಮಗಿಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಹೇಳಿಲ್ಲ ಅಲ್ವಾ. ಹಾಗೆ ಚಿಕನ್ ಬಿರಿಯಾನಿ ನೋಡು ಮಗಳ, ಅದೆಲ್ಲ ಸ್ಪೂನ್ ಬಿಡ್ಲ ಬರಬಿಟ್ಟನ ನಾನು ಬೀಳೋವರೆಗೂ ಬರಲ್ಲ ಬಿಡು. ಇವ್ರು ಯಾವಾಗಲೂ ಅಷ್ಟೇ ತಟ್ಟೆ ಮುಂದೆ ಇಟ್ಕೊಂಡು ಫೋನು ಮುಂದೆ ಇಟ್ಕೊತಾರೆ. ಹಾಗೆ ಹಾಸನದಲ್ಲಿ ಚಿಕ್ಕ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಚಿಕ್ಕವನು ಕರ್ಕೊಂಡು ಕೂಡ ಮನೆಗೆ ಬಂದು, ಅವಳಿಗೆ ಈಗ 2 ವರ್ಷದಿಂದ ಚೆಸ್ ಆಡೋಕ್ಕೆ ಗೊತ್ತಿಲ್ಲ, ಚೆಸ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಈಗ 2 ತಿಂಗಳಿಂದ ಚೆಸ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಪ್ರೈಸ್ ಕೂಡ ಗೆದ್ಕೊಬಿಟ್ಟು ಬಂದಿದ್ದಾಳೆ ಇಲ್ಲಿ ಮಂಗಳೂರಿಗೂ ಹೋಗಿ. ಹಾಗೆ ಹಾಸನಲ್ಲೂ ಕೂಡ ಸೆಕೆಂಡ್ ಪ್ರೈಸ್ ಯಾವುದೋ ಕಾಂಪಿಟೇಷನ್ಗೆ ಹೋಗಿ ಅಲ್ಲೂ ಕೂಡ ಗೆದ್ಕೊ ಬಂದಿದ್ದಾಳೆ. ತುಂಬ ಚೆನ್ನಾಗಿ ಆಡ್ತಾಳೆ. ಈಗ ಊರಿಗೆ ಬಂದರೆ ಯಾವಾಗಲೂ ಚೆಸ್ ಆಡೋದೇ ಆಗುತ್ತೆ ನಮಗೆ ಬೆಳಗಿಂದ. ನಾನು ಚೆಸ್ ಆಡೋಕೆ ಒಂಥರ ಮಜಾ ಸಿಗುತ್ತೆ, ಆದರೆ ನಮ್ಮ ಮಗ ಇರ್ತಾನಲ್ಲ, ಒಂದು ಗೇಮ್ನ ಕಂಪ್ಲೀಟಾಗಿ ಮುಗ್ಸೋಕ್ಕಾಗಲ್ಲ, ಅದೊಂದು ಬೇಜಾರು. ಹಾಗೆ ಮಳೆ ಇರೋದ್ರಿಂದ ನಮ್ಮೂರು ಆಸೋಪಾಸು ಜಾಗ ಚೆನ್ನಾಗಿದ್ರೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮ ಬೈಕಲ್ಲೂ ಹೋಗಿ ನಾನು ತುಂಬ ಟೈಮೇ ಆಯಿತು, ಒಂದು 3 ಟೈಮ್ಸ್ ಕೂಡ್ತಿರ್ಬೋದು ಅಷ್ಟೇ. ಹಾಗಾಗಿ ನಮ್ಮ ಬೈಕಲ್ಲೇ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟು ನಮ್ಮ ಮನೆಯವ್ರ ಜೊತೆ. ಇಲ್ಲ ಹೋಗೋದು ನೀವು ಸೇತುವೆ ಬೇಡ, ನನ್ನ ಮಗಳು ಇಲ್ಲೆಲ್ಲ ಹೋಗುತ್ತೆ, ಯೋಚನೆ ಮಾಡ್ಬೇಕಲ್ಲ ಬರುತ್ತಲ್ವ ಮಗಳ. ನನ್ನ ಮಗಳು ನೋಡಿ ಸ್ಕೂಲ್ ವ್ಯಾನ್ ಇಲ್ಲೆಲ್ಲ ಬರುತ್ತಂತೆ. ಅದ್ರ ಮೇಲೆ ಹೋಗ್ತೀರಾ, ಕಲ್ಲಲ್ಲಿ ಹೋಗಿ ಚೂರು ಜಲ್ಲಿ ಕಲ್ಲಂಗಿರುತ್ತಲ್ಲ ಅಲ್ಲಿ. ನಮ್ಮನೆ ಬೈಕಲ್ಲಿ ಆಕ್ಚುಲಿ ಗಾಡಿ ತಗೊಳ್ಳುವಾಗ ಒಂದು ಸ್ವಲ್ಪ ಅವಾಗ ಒಂದು ದಿನ ಕೂತಿದ್ದೆ, ಇನ್ನೊಂದ್ಸರಿ ಹಾಸ್ಪಿಟಲ್ಗೆ ಒಂದ್ಸರಿ ಕೂತಿದ್ದೆ, ಆಮೇಲೆ ಊರಿಗೆ ಬರುವಾಗ ಒಂದ್ಸರಿ ಕೂತಿದ್ದೆ. ಇದು 4ನೇ ಸರಿ ಏನೋ. ಇಲ್ಲೆಲ್ಲ ಆನೆ ಕಟ್ಟೆ ಇರೋದ್ರೆ ನಿಮಗೆ ಬೆಳಗ್ಗೆ ಸಂಜೆ. ಪಾಪ ನನ್ನ ಮಗಳು ಕೇಳ್ತಾ ಇದ್ದೀನಿ, ಆನೆ ಕಾಟ ಇರಲ್ವ ಅಂತ. ಇದ್ರೂ ತಾನೇ ಅವಳು ಏನು ಮಾಡ್ತಾಳೆ, ನಾವೇ ತಾನೇ ವ್ಯಾನಿಗೆ ಹಾಕಿರೋದು. ನಾನು ಈ ಜಾಗಕ್ಕೆ ಇಲ್ಲಿಂದ ಮುಂದಕ್ಕೆ ಬಂದೇ ಇಲ್ಲ. ಇಲ್ಲೊಂದು ದೇವಸ್ಥಾನ ಇದೆ, ನಾವು 3 ವರ್ಷಕ್ಕೊಂದ್ಸರಿ ಅಲ್ಲೊಂದು ಪೂಜೆ ಮಾಡ್ತೀವಿ. ಈಗ ಅದು ಮುಚ್ಚೋಗ್ಬಿಟ್ಟಿದೆ ನೋಡಿ, ಎಲ್ಲೇ ಈಗ ತೊಳಕ್ಕೆ ಮೊಳೆ ನೀರು ನುಗ್ಗಿಬಿಟ್ಟಿದೆ. ತುಂಬಾ ಚೆನ್ನಾಗಿದ್ದಿದೆ, ಫಸ್ಟ್ ಟೈಮ್ ಬರ್ತಿರೋದು, ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು ಮಾತ್ರ. ಅಲ್ಲೊಂದು ಸೇತುವೆ ಕಾಣಿಸ್ತಾ ಇದೆಯಲ್ಲ, ಅದು ಕೊಡ್ಲಿಪೇಟೆಗೆ ಹೋಗೋ ಅಂಥದ್ದು. ಅಲ್ಲಿ ಕೊಡ್ಲಿಪೇಟೆಗೆ ಹೋಗೋ ಅಂಥದ್ದು 2-3 ಕಡೆ ಹೋಗ್ಬೋದು. ನೋಡಿ ಈ ಜಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ನವಿಲು ಸಿಕ್ಕಾಪಟ್ಟೆ ಆಗಿದೆ, ಅದು ಹೊಲದಲ್ಲಿ ಮಳೆಗಾಲದಲ್ಲಿ ಅದೆಲ್ಲ ಕೂಗ್ತಾ ಇರುತ್ತೆ, ಗರಿ ಹರಡ್ಕೊಂಡು ನಿಂತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮಂಗೆ ರಾಯರಕೊಪ್ಪಲು ಎಲ್ಲ ಊರಿಗೆ ಹೋಗುವಾಗ, ಊರಿಂದ ಬರುವಾಗ ಈ ರೋಡಲ್ಲಿ ಹೋಗ್ತಾ ಇದ್ದವಲ್ವಾ, ನಾನು ಈಚೆ ಹೋಗೇ ಇರಲಿಲ್ಲ. ಉಸ್ಕೂರು ಅಂತಾರೆ ಇದು ಊರು, ಗೊತ್ತಿತ್ತು, ಬಟ್ ಈಗ ಒಳಗೆಲ್ಲ ಹೋಗಿರ್ಲಿಲ್ಲ. ಈಗ ಬರುವಾಗ ಇಲ್ಲೇ ಬಂದು ಸಕ್ಕತ್ತಾಗಿತ್ತು, ಹಾಗಾಗಿ ಇನ್ನೊಂದ್ಸರಿ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಒಳಗೆಲ್ಲ ಬಂದಿರಲಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲ 5 ನಿಮಿಷಕ್ಕೆ ಮನೆ ತಲುಪೋದು, ಇಲ್ಲಿ 10 ನಿಮಿಷ ಆಗುತ್ತೆ, ಒಂಚೂರು ದೂರ ಅಷ್ಟೇ. ಹಾಗೆ ಹೋಗುವಾಗ ಈ ದೇವಸ್ಥಾನ ನೋಡ್ಕೊಂಡು ಹೋದೆ, ಏನೋ ಒಂಥರ ಇಷ್ಟ ಆಯಿತು. ಹಳೆಯ ಕಾಲದ ದೇವಸ್ಥಾನ ಅನಿಸುತ್ತೆ. ಈಚೆಗೆ ನಾನು ಬಂದಿಲ್ಲ, ಏನು ನಮ್ಮನೆ ಹಿಂದುಗಡೆನೇ ಇದೆಲ್ಲ ಇರೋದು. ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲೇನೋ ಫಂಕ್ಷನ್ ನಡೀತಾ ಇದೆ ಅನಿಸುತ್ತೆ. ಎಲ್ಲರೂ ಗೆಜ್ಜೆ ಹಾಕೊಂಡು ಗಲ್ಗಲ್ ಅನ್ಸ್ಕೊಂಡು ಫ್ರೀ ಏರ್ ಬಿಟ್ಕೊಂಡು ಹೂ ಮಾಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಿದ್ದಾರೆ. ಆ ಹೂವಿನ ಸ್ಮೆಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಮಳೆಗಾಲದಲ್ಲಿ ಒಂಥರ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಚೆಂದ, ಅದ್ರಲ್ಲೂ ನಾನ್ ವೆಜ್ ಇದ್ರೆ ಚೆಂದ. ಇಲ್ಲಿ ಯಾವ ಫಂಕ್ಷನ್ ನಡೀತಿದೆ ಗೊತ್ತಿಲ್ಲ. ಹಾಗೆ ನೋಡಿ, ನಾನು ಬರುವಾಗ ಇದ್ದ ಜಾಗ ಎಷ್ಟು ಚೆಂದ ಅನ್ನಲ್ಲ, ಅದೇ ಇದು. ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಹತ್ರ, ನಮ್ಮೂರ ಹತ್ರ ಇಂಥ ಒಳ್ಳೆಯ ಜಾಗ ಇದೆಯಾ, ನಾನು ಇಷ್ಟು ವರ್ಷ ನೋಡೇ ಇರಲಿಲ್ಲವಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಉಸ್ಕೂರು ಅಂತ ಹೇಳಿಬಿಟ್ಟು ಇಲ್ಲಿಂದ ನನ್ನ ಫ್ರೆಂಡ್ಸ್ ಕೂಡ ಬರ್ತಾಯಿದ್ರು ಸ್ಕೂಲಿಗೆ 10th ಈಗ ಅವರೆಲ್ಲ ನನ್ನ ಮರ್ತ್ಕೊಂಡಿರ್ತಾರೆ. ಈ ವಿಡಿಯೋ ನೋಡಿ ನೆನಪಾಗ್ಬೋದು ಏನೋ ಗೊತ್ತಿಲ್ಲ. ನಾವು ಊರಿಂದ ಬರುವಾಗ ಇಲ್ಲೇ ಬರ್ತೂರ್ ಮೇಲೆ ಬಂದಿದ್ದು. ಇವಾಗ ರೈಟಿಗೆ ಹೋದರೆ ನಮ್ಮದು ಒಳ್ಳೆ ಕಡೆ ಜಾತ್ರೆ ನಡೀತಲ್ಲ, ಅಲ್ಲಿಗೆ ತಲುಪುತ್ತೆ. ಈಗ ನಾವು ಲೆಫ್ಟಿಗೆ ಹೋಗ್ತಾ ಇದ್ವಿ, ಅಂದರೆ ನಮ್ಮೂರಿಗೆ. ಹಾಗೆ ನೋಡಿ, ಇದು ನಮ್ಮ ತೇಜರಮ್ಮ ದೇವಸ್ಥಾನ, ಇದು ಆರ್ಚು. ಹಾಗೆ ಇದು ನಾನು ಓದಿರೋ ಅಂಥ ಸ್ಕೂಲು, ನಂದು ಸರ್ಕಾರಿ ಶಾಲೆ. ಹಾಗೆ ಈಚೆ ರೈಟಿಗೆ ತಿರುಗಿದ್ರೆ ಇದು ನಮ್ಮ ದೊಡ್ಡಪ್ಪನ ಮನೆ. ಹಾಗೆ ಇದ್ರ ಪಕ್ಕದಲ್ಲಿರೋದು ನಮ್ಮ ಅಂಕಲ್ ಮನೆ. ಹಾಗೆ ಅದ್ರ ಈಚೆಗೆ ತಿರುಗಿದ್ರೆ ಇದು ನಮ್ಮ ಶಿವಪ್ಪನ ಮನೆ.
ಹಾಗೆ ಅಲ್ಲಿಂದ ಸ್ಟ್ರೈಟ್ ಬಂದು ಲೆಫ್ಟಿಗೆ ತಿರುಗಿದ್ರೆ ನಮ್ಮೂರಿಗೆ ಕನೆಕ್ಟ್ ಆಗ್ತದೆ. ನಮ್ಮೂರೇ ಇದು, ನಮ್ಮ ಮನೆಗೆ. ಇದು ನಾವು ಕೆಳ ಮನೆ ಮೇಲೆ ಮನೆ ಅಂತೀವಿ, ಇದು ನಮ್ಮ ಮನೆಗೆ ತಲುಪುತ್ತೆ. ಹಾಗೆ ಎಲ್ಲರೂ ಹೇಳ್ತಿರ್ತಾರೆ ವಾಯ್ಸ್ ಸ್ವಲ್ಪ ನಿಧಾನಕ್ಕೆ ವಾಯ್ಸ್ ಓವರ್ ಕೊಡ್ತೀರಾ, ಸ್ವಲ್ಪ ಜೋರಾಗಿ ಕೊಡಿ ಅಂತ ಹೇಳ್ಬಿಟ್ಟು. ಈಗ ರಾತ್ರಿ 1 ಗಂಟೆ ಆಗಿದೆ, ನನ್ನ ಮಗ ಮಲಗಿರ್ತಾನಲ್ವ, ಎಚ್ಚರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಪಾಪ ಅವ್ರ ಅಜ್ಜಿ ಸ್ವೆಟರ್ ಸಿಕ್ತಂತ ಹಂಗೆ ಹಾಕೊಂಡು ಕರ್ಕೊಂಡು ಹೋಗಿದ್ದೆ. ಇಲ್ಲ ಮಗಳು, ಆ್ಯಕ್ಚುಲಿ ನನ್ನ ಬೈಕಲ್ಲಿ ಕೂತಿರಲಿಲ್ಲ ಜಾಸ್ತಿ, ಹೆಚ್ಚಾಗಿ ತಗೊಂಡು 3 ವರ್ಷ ಆಯ್ತು ರೀ. 3 ವರ್ಷ ಆಯಿತು ಬೈಕಲ್ಲಿ ಹೋಗಿರಲಿಲ್ಲ, 3-4 ಸರಿ ಹೋಗಿರ್ಬೋದು. ಹಾಗಾಗಿ ಮಳೆ ಟೈಮಲ್ಲಿ ಸುತ್ತಾಡೋಕ್ಕೆ ಚಂದ ಅಲ್ವ, ಅದಕ್ಕೆ ನಮ್ಮ ಊರು ಆಸುಪಾಸನೇ ಹೋಗ್ಬಿಟ್ಟು ಬರೋಣ, ಒಂದು 5-10 ನಿಮಿಷ ಅಂತೇಳಿ ಹೋಗ್ಬಿಟ್ಟು ಬಂದ. ಇವರೆಲ್ಲ ಒಂದು ರೌಂಡ್ ಹೋಗಿ ಬಂದಿದ್ರು. ಇವತ್ತು ಆಸೆ ಆಗಿತ್ತು, ಯಾಕಂದರೆ ಮಗ ಮಲಗಿದ್ದ, ಕೆಲಸ ಎಲ್ಲ ಮುಗ್ದಿತ್ತು, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ಬಿಟ್ಟು ಬಂದು. ಹಾಗೆ ಒಂದು ರೌಂಡು ಹೋಗಿ ಬರೋದ್ರೊಳಗೆ ನಮ್ಮ ಅಣ್ಣನ ಹೆಂಡತಿ ಕೂಡ ಬಂದರು. ಯಾಕಂದರೆ ಅವರು ಫೇಶಿಯಲ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ಮೇಕಪ್ ಮಾಡ್ಕೊಡ್ತೀನಿ ಬನ್ನಿ ಅಂತಲೂ ಕೂಡ ಹೇಳೋಕ್ಕಿಡದೆ 1 ವರ್ಷ ಆಯಿತು. ಪಾಪ ನನಗೂ ಎಲ್ಲ ಆಗಿ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಫೇಶಿಯಲ್ ಕೂಡ ಮಾಡ್ಕೊಡ್ತೀನಿ ಅಂತ ಕರೆದೆ. ನನಗೆ 1 ತಿಂಗಳಾಗಿತ್ತು, ಅಲ್ಲಿಗೂ ಕೂಡ ಹೋಗೋಕ್ಕಾಗಲಿಲ್ಲ. ಇನ್ನು ನಾನು ನಾಳೆ ನಾಡಿದ್ರಲ್ಲಿ ಬೆಂಗಳೂರು ಹೊರಡ್ತಾ ಇದ್ನಲ್ಲ, ಸೊ ಹಾಗಾಗಿ ಮಾಡಿಸ್ಕೊಳ್ಳೋಣ ಅಂತೇಳಿ ಪಾಪ ಮನೆಗೆ ಬಂದು ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ಇವರು ಟ್ರಯಲ್ ಮೇಕಪ್ ಕೂಡ ಕೊಡ್ತಾರೆ, ತುಂಬ ಚೆನ್ನಾಗಿ ಮೇಕಪ್ ಕೂಡ ಮಾಡ್ತಾರೆ. ಯೂಟ್ಯೂಬರ್ಸ್ಗೆ ಮತ್ತು ಸೀರಿಯಲ್ ಆ್ಯಕ್ಟರ್ಸ್ಗೂ ಕೂಡ ಮೇಕಪ್ ಎಲ್ಲ ಮಾಡಿದ್ದಾರೆ. ಇವ್ರ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾರಾದರೂ ಮೇಕಪ್ ಮಾಡಿಸ್ಕೊಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಕೂಡ ಸದ್ಯದಲ್ಲಿ ಒಂದು ಮೇಕ್ ಓವರ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು, ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಹೊರಟು ನನ್ನ ಮಗನಿಗೆ ಇಂಜೆಕ್ಷನ್ ಮಾಡ್ಸೋಣ ಅಂತ ಬಂದಿದ್ವಲ್ಲ, ವ್ಯಾಕ್ಸಿನೇಷನ್ನು, ಅವಾಗ ಬಂದಿದ್ದು 1 ಮಂತ್ ಆಯಿತು. ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಹೊರಟು ಹೋಗೋ ಬಿಚ್ಚಲ್ಲಿ ವೀಡಿಯೋ ಮಾಡ್ಕೊತಿದ್ನಲ್ಲ ಪಾಪ. ಮತ್ತೆ ನಾನು ಇನ್ನೊಂದ್ಸರಿ ಗೇಟ್ ಹತ್ರ ಹೋದ್ಮೇಲೆ ತಿರುಗಿ ನೋಡ್ತೀನಿ ನಮ್ಮ ಡ್ಯಾಡಿ ಮಮ್ಮಿನ. ಇವತ್ತು ತಿರುಗಿ ನೋಡಲಿಲ್ಲಲ್ಲ ನಮ್ಮ ಪಪ್ಪ ಮಮ್ಮಿನ ಅಂತ ಅರ್ಧ ದೂರಕ್ಕೆ ಬಂದು ಸ್ವಲ್ಪ ನೆನಪು ಮಾಡಿಕೊಂಡೆ, ಬೇಜಾರಾಗ್ತಾಯಿತ್ತು. ನೋಡಿ ನನ್ನ ಮಗ ಇವತ್ತಿಲ್ಲಿ ಕೂತ್ಕೊಂಡು ಬರ್ತಾ ಇಲ್ಲ ಇವತ್ತು ನನ್ನ ಜೊತೆ. ಇದೇ ಫಸ್ಟ್ ಟೈಮು ಅಕ್ಕನೂ ಮಕ್ಕಳನ್ನು ಬಿಟ್ಟು ಬರಲ್ಲ ಅಂತೇಳಿ ಆಟ ಹಿಡ್ದು ಕೂತಿರೋದು. ಅವ್ನು ನನ್ನ ಬಿಟ್ಟು ತುಂಬ ಹೊತ್ತು ಇರಲ್ಲ. ಇದು ಖುಷಿ ಬೇಕು, ಕುಚ್ಚಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮಲಗೋಳ. ಹಾಗೆ ನಾನು ಯಾವಾಗಲೂ ಅಷ್ಟೇ ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ನಾನು ಹಾಸನದಲ್ಲಿ ಗೋಬಿ ಮಸಾಲೆ ಪೂರಿ ಎಲ್ಲ ತಿನ್ಕೊಂಡು ಹೋಗಬೇಕು. ಯಾಕಂದರೆ ಇಲ್ಲಿ ಟೇಸ್ಟ್ ನನಗೆ ಬೆಂಗಳೂರಲ್ಲಿ ಇದುವರೆಗೂ ಸಿಕ್ಕಿಲ್ಲ, ಗೋಬಿ ಆಗಲಿ ಪಾನಿಪುರಿ ಆಗಲಿ. ಸೊ ನನಗೆ ನಮ್ಮ ಹಾಸನದೇ ಫುಡ್ ತುಂಬಾ ಇಷ್ಟ. ಹಾಗೆ ನಾವು ಇಲ್ಲಿ ಚಿಕನ್ ರೋಲ್ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದದ್ದು, ಚೆನ್ನಾಗಿತ್ತು, ಅದು ಕೂಡ ತಿಂದು. ಇದು ಇಲ್ಲಿ ನಮ್ಮ ಮನೆಯವರು ಅವ್ರ ಫಾಲೋವರ್ಸ್ ಕೂಡ ಸಿಕ್ಕಿದ್ರು ಅನ್ಸುತ್ತೆ, ಮಾತಾಡ್ತಾ ಇದ್ದಾರೆ. ಈಗ ಗಣಪತಿ ಟೈಮ್ ಅಲ್ವಾ, ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮ್ಯೂಸಿಕ್ ಹಾಕಿದ್ರು, ನನ್ನ ಮಗ ಕಾರಲ್ಲಿ ಕೂತ್ಕೊಂಡು ಸೊಂಟ ಅಲ್ಲಾಡಿಸ್ತಾ ಇದ್ದಾನೆ. ಇನ್ನು ನಾನು ಇಲ್ಲಿರ್ತೀನಿ, ಅಲ್ಲಿ ನಮ್ಮ ಮನೆ ಮಕ್ಳು ಇದ್ಬಿಡ್ಬೇಕು, ನಮ್ಮ ಚಿಕ್ಕವಾಗಲಿ ನಮ್ಮ ಚುಪ್ಪಿ ಆಗಲಿ. ಹಾಸನ ಮನೆಗೆ ಬಂದಿದ್ದಲ್ಲ, ನಾನು ಚಿಕ್ಕಿ ಜೊತೆ ಹೋಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಬ್ಬರು ಮಕ್ಕಳು ಬಂದಿದ್ದಾರೆ. ಕಂಪ್ಯೂಟರ್ ಇರೋದ್ರಿಂದ ಇಬ್ಬರು ಗೇಮ್ಸ್ ಆಡೋಕ್ಕೆ ಬರ್ತಾರೆ. ನನ್ನ ಮಗಳು ಕೂಡ ಸಾಟರ್ಡೆ ಸಂಡೇ ಬಂದುಬಿಡ್ತಾಳೆ ಅವ್ರ ಅಪ್ಪನ ಕರ್ಕೊಂಡು ಗೇಮ್ ಆಡೋಕ್ಕೆ ಅಂತ. ಹಾಗೆ ನಾವು ಹಾಸನ ಬಂದಾಗ ಅಡುಗೆ ಏನು ಮಾಡ್ಕೊಳ್ಳಲ್ಲ, ಎಲ್ಲ ಪಾರ್ಸಲ್ ತಗೊಬಿಟ್ಟು ಬಂದಿರ್ತೇವೆ. ಅಂದರೆ ಇವತ್ತು ಬಿರಿಯಾನಿ ಮತ್ತು ಶವರ್ಮ ತಗೊಬಿಟ್ಟು ಬಂದಿದ್ರು. ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ಕೊಂಡು ಅಕ್ಕವರು ಕೂಡ ಹೊರಟರು. ಬರ್ತೀರಾ? ಏ ಬೇಡ, ಜಾರುತ್ತೆ. ಬಾಯ್ ಬಾಯ್. ಅವರು ಕೂಡ ಮಾತಾಡಿಕೊಂಡು 1 ಗಂಟೆ ಕೂತಿದ್ಬಿಟ್ಟು ಅವರು ಕೂಡ ಹೊರಟರು. ನಾವು ಕೂಡ ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬರಬೇಕಾಗಿತ್ತು, ಅಲ್ಲಿಂದ ಹೊರಟ್ಬಿಟ್ಟು ಬಂದು ಹಾಸನ ಮನೆಯಿಂದ ಹೊರಡ್ತಾ ಇದ್ದು. ಬೇರೆ ಕೆಲಸಗಳಿತ್ತಲ್ಲ, ಸೊ ಹಾಗಾಗಿ ನೋಡ್ಬೇಕು ಏನೇನು ಕೆಲಸಗಳಿದೆ ಅಂತ. ನಾವು ಹಾಸನ ಬರುವಾಗ ಯಾವಾಗಲೂ ಇವರು ಈ ಬ್ಯಾಗಲ್ಲಿ 2 ಡ್ರಿಂಕ್ಸ್ ಬಾಟ್ಲನ್ನು ಇಟ್ಕೊಂಡು ಬಂದುಬಿಡ್ತಾರೆ. ಹಾಗೆ ನಾವು ಬೆಂಗಳೂರು ಬರೋದ್ರೊಳಗೆ ರಾತ್ರಿ 8 ಗಂಟೆ ಆಯಿತು. ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ 2 ದಿನ ಆಯಿತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಮತ್ತೆ ನಮ್ಮ ಪಪ್ಪ ಅವರು ಬೆಂಗಳೂರು ಬಂದಿದ್ದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.